ಕುಶಾಲನಗರ ತಾಲೂಕು ಸುಂಟಿಕೊಪ್ಪ ಸಮೀಪದ ಹರದೂರು ಗ್ರಾಮದ ಹಾರ್ಬೈಲುವಿನ ಒಂಟಿಮನೆಯಲ್ಲಿ 2021ರಲ್ಲಿ ನಡೆದ ದರೋಡೆ ಪ್ರಕರಣದ ಆರೋಪಿಗಳನ್ನು ಪತ್ತೆ ಹಚ್ಚಿ ನ್ಯಾಯ ಒದಗಿಸುವಂತೆ ದರೋಡೆಗೊಳಗಾದ ಮಹಿಳೆ ಸರೋಜಿನಿ ಮನವಿ ಮಾಡಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2021ರ ಏಪ್ರಿಲ್ 27ರ ಸಂಜೆ 7:30ರ ಸುಮಾರಿಗೆ ತಮ್ಮ ಮನೆಗೆ ನುಗ್ಗಿದ್ದ ದುಷ್ಕರ್ಮಿಗಳು ಮನೆಯಲ್ಲಿದ್ದ ನಗದು ರೂಪಾಯಿ 35,000, ಲಾಕರ್ನಲ್ಲಿದ್ದ 32 ಗ್ರಾಂ ತೂಕದ ಚಿನ್ನದ ಕರಿಮಣಿ ಸರ, 2 ಗ್ರಾಂ ಚಿನ್ನದ ಉಂಗುರ ಮತ್ತು 12 ಗ್ರಾಂ ತೂಕದ ಚಿನ್ನದ ಬಳೆಗಳನ್ನು ದೋಚಿ ಪರಾರಿಯಾಗಿದ್ದರು. ಈ ಸಂಬಂಧ ಸುಂಟಿಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆದರೆ ಇಲ್ಲಿಯವರೆಗೆ ಆರೋಪಿಗಳನ್ನು ಪೊಲೀಸರು ಪತ್ತೆ ಹಚ್ಚಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ದರೋಡೆಕೋರರನ್ನು ಆದಷ್ಟು ಬೇಗ ಬಂಧಿಸಿ ಕಳೆದು ಹೋದ ವಸ್ತುಗಳನ್ನು ವಾಪಸ್ ಕೊಡಿಸುವಂತೆ ಸರೋಜಿನಿ ಮಾಧ್ಯಮದೆದುರು ಕಣ್ಣೀರಿಟ್ಟರು. ಇವರಾದ್ರೆ ಇನ್ನು ನಿಮಗೆ ತಾಪತ್ರೆ ಆಗ್ತದೆ. ಈಗ ಅವರು ಸರಿಯಾದ ಆಧಾರ ಸಿಕ್ಕಬೇಕು ಅಂತ ಹೇಳಿದ್ರು. ನಾನು ಸರಿಯಾದ ಆಧಾರ ಯಾವುದು ಕೊಡಬೇಕು ಸರ್? ಅವರನ್ನು ಪೊಲೀಸ್ ಅವರಿಗೆ ತಗೊಂಡೋಗಿ ಹಿಡಿದು ಅವರ ಪೊಲೀಸ್ ಸ್ಟೇಷನ್ಗೆ ಕೊಡಬೇಕಷ್ಟೇ. ಅಷ್ಟು ಆಗುವಾಗ ನಾನು ಇವತ್ತುವರೆಗೆ ಯಾರಿಂದ ಅವ್ರನ್ನ ಸುಮಾರು ಪರೀಕ್ಷೆ ಮಾಡಿದ್ದೆ. ಅವರು ಒಳಗೆ ಬಂದುಕೊಂಡಿದ್ರು, ಸರಾಗಿ ಒಳಗೆ ಬಂದುಕೊಂಡಿದ್ರು. ಬಂದುಬಿಟ್ಟು ಮೀನಿಗೆ ತೋಟ ಹಾಕೋದು 4 ಗಂಟೆಗೆ, ರಾತ್ರಿ 12 ಗಂಟೆಗೆ ಮೀನು ಹಿಡಿಯೋದಿಲ್ಲ, ಸೀದಾ ತೋಟಕ್ಕೆ ಹೋಗೋದು. ಅದಕ್ಕೆ ಮುಂಚೆ ಅವರು ಫಸ್ಟ್ ಎಷ್ಟು ದಿನದಿಂದ ನಾನು ಒಂದು ಮಾತು ಹೇಳ್ತೀನಿ ಸರ್. ಫಸ್ಟ್ ಅಂದರೆ ನಮ್ಮ ಬೇಲಿ ಕಡ್ದು ಇಟ್ಟಿದ್ದಾರೆ 1 ತಿಂಗಳಿಗೆ ಮುಂಚೆ. ಈ ಬೇಲಿ ಕಡ್ದು ನಾನು ಕೆಲಸದವರೆಲ್ಲ ಕೇಳ್ಕೊಂಡಿದ್ದೆ, ಯಾಕೆ ಬೇಲಿ ಕಡ್ದಿದ್ದು? ಹೊರಗೆಯಿಂದ ಕಡಿದ್ಬಿಟ್ಟು ಒಳಗೆ ಸೇರಿಸೋದಿಲ್ಲಲ್ಲ, ಒಳಗೆಯಿಂದ ಬಂದದ ನಾನು ಹೊರಗೆ ಬೇರಿಸಬೇಕಲ್ಲ ಅಂತ. ಅದು ಬೇಲಿ ಹಾಕಕ್ಕೆ ನನಗೆ ಆಗಿಲ್ಲ. ಅದೇ ದಾರಿಯಲ್ಲಿ ಬಂದಿದ್ದು, ನಾಯಿ ಬೆರೆಸ್ಕೊಂಡು ಹೋಗಿದ್ದೆ. ಆದರೆ ನನಗೆ ಜನ ಯಾರು ಅಂತ ಈಗ ಕರೆಕ್ಟಾಗಿ ನನಗೆ ಗೊತ್ತಿದೆ. ಅದು ಬಂದವರು ಮಾಪ್ಲೆಗಳು, ಆ ಜನಗಳಿಗೆ ಗುರುತಿಸ ಇದೆ ನನಗೆ. ಆದರೆ ಪೊಲೀಸ್ ಅವರು ಅವರಿಗೆ ಸರಿಯಾದ ಆಧಾರ ಬೇಕಂತೆ ನಾನು ಏನು ಕೊಡಬೇಕು ಅಂತ ನೀವು ಹೇಳಿ ಸರ್. ನಾನು ನೋಡಿ ಇಷ್ಟು ವಯಸ್ಸಾಗ ತುಂಬ ಬೇಜಾರ. ನನಗೆ 18 ಪೌಂಡ್ ಚಿನ್ನ ಹೋಗಿದೆ, 1.5 ಲಕ್ಷ. ನಾನು ಬ್ಯಾಂಕಿಂದ ಸೊಸೈಟಿಂದ ತಂದು ಇಟ್ಟಿದ್ದು ಕೃಷಿಗೆ ಅಂತ. ಆದರೆ ನನಗೆ ಸರ್ ನೀವು ಹೆಲ್ಪ್ ಮಾಡಬೇಕು, ನಿಮ್ಮ ತಾಯಿ ಅಂತ ತಿಳ್ಕೊಳ್ಳಿ. ನಮಗೆ ತುಂಬ ಬೇಜಾರತ್ತೆ ಅಂತ ಇವತ್ತವರೆಗೆ ನಮಗೆ ಸತ್ತರೆ ಮಾತ್ರ ಸಮಾಧಾನ ಸರ್. ಆದರೆ ಅವ್ರು ಸಿಕ್ಕಬೇಕು. ಅವ್ರು ಯಾರು? ಅವರಿಗೆ ಮಾಸ್ಟರ್ ಎಸ್ಪಿಗೆ ಕಂಪ್ಲೇಂಟ್ ಕೊಟ್ಟೆ ಸರ್. ಪೊಲೀಸ್ ಸ್ಟೇಷನ್ಗೆ ಹೇಳಿದೆ, ಯಾರೇ ಪೊಲೀಸ್ ಬಂದವರು ಹೇಳೋದು ಎಂತಮ್ಮ ಸರಿಯಾದ ಆಧಾರ ಸಿಗಬೇಕು. ಮತ್ತೆ ಸತೀಶ್ ಪೊಲೀಸ್ ಅಂತ ಒಬ್ಬರಿದ್ದಾರೆ, ಅವ್ರು ಬಂದುಬಿಟ್ಟು ಒಂದು ಕೇಸನ್ನು ಕ್ಲೋಸ್ ಮಾಡೋದಿಲ್ಲಮ್ಮ, ನೀವೊಂದು ಸೈನ್ ಹಾಕಿ ಅಂತ ಹೇಳಿದರು. ಸರ್ ನನಗೆ ಅಕ್ಷರ ಇಲ್ಲ, ನಾನು ಬರೀ 2ನೇ ಕ್ಲಾಸ್, ಆದರೆ ನನಗೆ ಅಷ್ಟು ಅಕ್ಷರ ಬರೋದಿಲ್ಲ. ಸೈನ್ ಹಾಕಿದೆ ಸರ್, ಅದರ ಮೇಲೆ ಯಾರೂ ಬರೋದಿಲ್ಲ. ಎಸ್ಪಿಗೆ ಕಂಪ್ಲೇಂಟ್ ಕೊಟ್ಟರೆ ಸರ್ ಪೊಲೀಸ್ ಅವರು ಅಲ್ಲಿಗೆ ಬರೋದಿಲ್ಲ. ಇದು ನಿಜವಾಗಿ ನನಗೆ ಯಾರು ಅಂತ ಮನಸ್ಸಲ್ಲಿದೆ. ಆದರೆ ಅವರ ಫೋಟೋ ಸಹ ನನ್ನ ಅಲ್ಲಿದೆ. ಪೊಲೀಸ್ ಅವರು ಖಂಡಿತ ಹಿಡಿಯೋದಿಲ್ಲ. ನೀವಾದರೆ ಒಂದು ಹೆಲ್ಪ್ ಮಾಡಿ ಸರ್. 10 ಜನ ಮುಂದೆ ನನ್ನ ತಾಯಿಯಿಂದ ತಿಳ್ಕೊಳ್ಳಿ ಸರ್. ಸುದ್ದಿಗೋಷ್ಠಿಯಲ್ಲಿ ಸರೋಜಿನಿಯ ಸಂಬಂಧಿಕರಾದ ಬಿಕೆ ದಿನೇಶ್ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.